ನಟ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ಮನುಗೆ ಈಗ ಸಂಕಷ್ಟಗಳು ಒಂದಾದ ಮೇಲೆ ಒಂದು ಎದುರಾಗ್ತಾನೆ ಇದ್ದಾವೆ. ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಮನುಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಆ ಒಂದು ಆಡಿಯೋ ಅತ್ಯಾಚಾರ ಆಗಿದ್ದಕ್ಕೆ ಬಾಳು ಕೊಟ್ಟಿದ್ದೇನೆ ಮನು ಮಾತನಾಡಿದ್ದಾರೆ ಅವರದ್ದೇ ಅನ್ನುವ ಆಡಿಯೋ ಈಗ ಲಭ್ಯ ಆಗಿದೆ. ಪ್ರಕರಣಕ್ಕೆ ಗಂಭೀರ ಸಾಕ್ಷಿ ಆಗುತ್ತಾ ಈ ಆಡಿಯೋ? ಹಾಗಾದ್ರೆ ನಟ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ಸಂಬಂಧ ಈಗ ಸಿಕ್ಕಿರುವಂತ ಇದೊಂದು ಆಡಿಯೋ ಮನುಗೆ ಮತ್ತಷ್ಟು ಸಂಕಷ್ಟವನ್ನ ತರುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಮಡೆನೂರು ಮನು ಈತ ಮಾತನಾಡಿದ್ದ ಆ ಆಡಿಯೋಗೆ ಲಭ್ಯ ಆಗಿದೆ. ಪ್ರಕರಣಕ್ಕೆ ಗಂಭೀರ ಸಾಕ್ಷಿ ಆಗುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಆಡಿಯೋದಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಕುತೂಹಲ ಇದೆ. ನೋಡಿ, ಮಡೆನೂರು ಮನು ಅತ್ಯಾಚಾರ ಪ್ರಕರಣ ಏನಿದೆಯಲ್ಲ, ಈಗ ಒಂದು ಆಡಿಯೋ ಸಿಕ್ಕಿದೆ. ಆ ಆಡಿಯೋದಲ್ಲಿ ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅಂತ ಹೇಳಿ ಮಡೆನೂರು ಮನು ಮಾತನಾಡಿದ್ದಾನೆ ಅನ್ನುವ ಆರೋಪ ಈಗ ಇದು ಗಂಭೀರ ಸಾಕ್ಷಿಯಾಗಿ ಪೊಲೀಸರು ಇದನ್ನ ಪರಿಗಣಿಸುವಂತ ಸಾಧ್ಯತೆಗಳಿದ್ದಾವೆ. ಆತನ ಮೇಲೆ ರೇಪ್ ಕೇಸನ್ನ ಏನ್ ಕೊಟ್ಟಿದ್ದಾರೆ ಆ ಲೇಡಿ, ಅವರು ಕೊಟ್ಟಂತ ಆರೋಪ, ಈಗ ಸಿಕ್ಕಿರುವಂತ ಈ ಆಡಿಯೋ, ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಈ ಆಡಿಯೋ ಪ್ರಮುಖವಾದ ಸಾಕ್ಷಿ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಮಡೆನೂರು ಮನು ಮಾತನಾಡಿದ್ದಾನೆ ಅನ್ನುವ ಈ ಆಡಿಯೋದಲ್ಲಿ ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅಂತ ಹೇಳಿ ಆ ಆಡಿಯೋದಲ್ಲಿ ಮಡೆನೂರು ಮನು ಮಾತನಾಡಿದ್ದ. ಇದನ್ನ ಈಗ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇದನ್ನ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಆ ಆಡಿಯೋದಲ್ಲಿ ಮಡೆನೂರು ಮನು ಏನ್ ಮಾತನಾಡಿದ್ದ, ಇದೆಷ್ಟು ಗಂಭೀರವಾಗಿ ಸಾಕ್ಷಿ ಆಗತ್ತೆ, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ನಟ ಮಡೆನೂರು ಮನು ಅವರ ಮೇಲೆ ಗಂಭೀರವಾದಂತಹ ಆರೋಪ ಒಂದು ಕೇಳಿಬಂತು. ಎಫ್ಐಆರ್ ಕೂಡ ಆಯ್ತು. ಮಾರನೇ ದಿನವೇ ಒಂದು ಅವರ ಚಿತ್ರ ರಿಲೀಸ್ ಆಗುತ್ತೆ ಅನ್ನೋ ಹಂತದಲ್ಲಿ ಎಫ್ಐಆರ್ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಅವರು ಕೂಡ ಮಾಡಿದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಪೂರ್ಣವಾಗಿ ಬಲವಾಗಿರುವಂತಹ ಒಂದು ಸಾಕ್ಷಿ ಎಂಬಂತೆ ಒಂದು ಆಡಿಯೋ ಕೂಡ ಬಂದಿರುವಂತದ್ದು. ಆ ಆಡಿಯೋದಲ್ಲಿ ತಾನು ಅತ್ಯಾಚಾರವೆಸಗಿರುವ ಬಗ್ಗೆ ಅವರು ಒಂದು ಮಾತನಾಡಿದ್ದಾರೆ. ಅವರೇ ಸ್ವತಃ ಮಾತನಾಡಿರುವಂತಹ ಆಡಿಯೋ ಎಂಬಂತೆ ಅದು ಕಾಣ್ತಾ ಇದೆ. ಸದ್ಯ ಈಗ ಆ ಆಡಿಯೋ ಕೂಡ ಲೀಕ್ ಆಗಿರುವಂತದ್ದು. ಈಗಾಗಲೇ ಮನು ಅವರ ಒಂದು ಮೊಬೈಲ್ ನ ಕೂಡ ಪರಿಶೀಲನೆ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಆಡಿಯೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಲ್ಲಿ ಸಿಕ್ಕಿರ್ಲಿಲ್ಲ. ಜೊತೆಗೆ ಈಗಾಗಲೇ ದೂರುದಾರ ಸಂತ್ರಸ್ತ ಮಹಿಳೆ ಏನಿದ್ರು ಅವರ ಮೊಬೈಲ್ ನ ಕೂಡ ಪರಿಶೀಲನೆ ಮಾಡಿದ್ರು. ಸದ್ಯ ಈ ಒಂದು ಆಡಿಯೋ ಈಗ ಲೀಕ್ ಆಗಿರುವಂತದ್ದು. ಈ ಆಡಿಯೋದಲ್ಲಿ ಅವರು ತಾನು ಅತ್ಯಾಚಾರವೆಸಗಿದ್ದೀನಿ, ಹಾಗಾಗಿ ಆಕೆಯನ್ನ ಮದುವೆ ಮಾಡಿ ಬಾಳ್ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಆ ಆಡಿಯೋದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಇದು ಬಹುದೊಡ್ಡ ಸಾಕ್ಷಿ ಆಗುವಂತೆ ಕಾಣ್ತಾ ಇದೆ. ಜೊತೆಗೆ ಈಗಾಗಲೇ ದೂರುದಾರ ಏನಿದ್ದಾರೆ ಅವ್ರನ್ನ ಕೂಡ ಸ್ಥಳ ಮಜರ್ ಮಾಡೋದಕ್ಕಾಗಿ ಕರ್ಕೊಂಡು ಹೋಗಿರುವಂತದ್ದು. ಹೋಟೆಲ್ ಆಗಿರ್ಬಹುದು, ಹಾಗೆ ವೈದ್ಯಕೀಯ ತಪಾಸಣೆ ವರದಿ, ಜೊತೆಗೆ ಅವರ ಇಬ್ಬರ ಮೊಬೈಲ್ಗಳನ್ನ ಈಗಾಗಲೇ ತಪಾಸಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಆರೋಪಿ ಮಡೆನೂರು ಮನು ಅವರನ್ನ ಕರೆದುಕೊಂಡು ಹೋಗಿ ಎಲ್ಲಾ ಕಡೆ ತಪಾಸಣೆ ಮತ್ತೆ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ರು. ಈಗ ದೂರುದಾರೆ ಸಂತ್ರಸ್ತ ಮಹಿಳೆ ಏನಿದ್ರು ಅವ್ರನ್ನ ಕೂಡ ಕರೆದುಕೊಂಡು ಹೋಗಿ ಒಂದು ಮಹಜರ್ ಪ್ರಕ್ರಿಯೆಯನ್ನ ಮಾಡುವಂತ ಕೆಲಸವನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಆಡಿಯೋ ಒಂದು ಬಹುಮುಖ್ಯ ಈಗ ಗಂಭೀರವಾದಂತಹ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ರಂಜಿತ್, ಅರವಿಂದ್, ಈ ಆಡಿಯೋ ಕುರಿತಾಗಿ ಸಂತ್ರಸ್ತ ಯುವತಿಯಿಂದ ಏನಾದ್ರೂ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರಾ? ಈಗ ಆಡಿಯೋದಲ್ಲಿ ಏನಿದೆ, ಏನ್ ಹೇಳಿದಾನಾತ? ಖಂಡಿತವಾಗ್ಲೂ ರಂಜಿತ್, ಈಗಾಗಲೇ ಅಂದ್ರೆ ಅವ್ರು ಏನು ಸಂತ್ರಸ್ತ ಮಹಿಳೆಯವರು ಆ ಒಂದು ಆರೋಪವನ್ನ ಮಾಡಿದ್ರು, ಆ ಆರೋಪಕ್ಕೆ ತಕ್ಕದಾದಂತಹ ಸಾಕ್ಷಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸಾಕ್ಷಿ ಮನು ಅವರ ಮೊಬೈಲ್ ನಲ್ಲಿ ಸಿಕ್ಕಿರ್ಲಿಲ್ಲ. ಅಂದ್ರೆ ಈಕೆ ಆತ ಅತ್ಯಾಚಾರವೆಸಗಿದ್ದ, ಹಾಗೆ ಅಬಾರ್ಷನ್ ಮಾಡಲು ನನಗೆ ಮಾತ್ರೆಗಳನ್ನ ಕೊಟ್ಟಿದ್ದ ಅನ್ನುವಂತ ಆರೋಪವನ್ನ ಆಕೆ ಮಾಡಿರ್ತಾರೆ. ಆದ್ರೆ ತಕ್ಕ ಮಟ್ಟಂತ ಸಾಕ್ಷಿಯನ್ನ ನೀವು ತಂದುಕೊಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಪೊಲೀಸ್ ಸಿಬ್ಬಂದಿಗಳು ಹೇಳಿರ್ತಾರೆ. ಆ ಒಂದು ಹಂತದಲ್ಲಿ ಆಕೆ ಕೆಲವು ಸಾಕ್ಷಿಗಳನ್ನ ತಂದುಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿರ್ತಾಳೆ. ಆದ್ರೆ ಇಬ್ಬರ ಮೊಬೈಲ್ ನ ಪರಿಶೀಲನೆ ಮಾಡಿದಾಗಲೂ ಯಾವುದೇ ರೀತಿಯಾದಂತಹ ವಿಡಿಯೋಗಳು ಲಭ್ಯವಾಗಿರ್ಲಿಲ್ಲ. ಆದ್ರೆ ಮತ್ತೋರ್ವ ನಟನ ಹೆಸರನ್ನ ಪ್ರಸ್ತಾಪಿಸಿರುವಂತಹ ಕೆಲವು ಆಡಿಯೋಗಳು ಲೀಕ್ ಆಗಿದ್ವು. ಆದ್ರೆ ಈಗ ಬಹುತೇಕವಾಗಿ ಆಕೆ ಏನ್ ಆರೋಪ ಮಾಡಿದ್ರು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಲೀಕ್ ಆಗಿದೆ. ಅದನ್ನ ಮುಂದಿಟ್ಟುಕೊಂಡು ಈಗಾಗಲೇ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಮನುಗೆ ಆ ಆಡಿಯೋನ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆಗೆ ಈಕೆ ಒಂದನ್ನ ಸ್ಪಷ್ಟೀಕರಣ ಮಾಡಿದ್ರು. ಅಂದ್ರೆ ಆ ಸಂತ್ರಸ್ತ ಮಹಿಳೆ ಹೇಳಿದ್ರು, ನನಗೆ ಇವನು ಮದ್ಯಪಾನವನ್ನ ಕುಡಿಸಿ ಆತ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದ ಅನ್ನುವಂತ ಮಾತನ್ನ ಆಕೆ ಹೇಳಿದ್ರು. ಹಾಗಾದ್ರೆ ಆ ವಿಡಿಯೋಗಳು ಆತನ ಬಳಿ ಇದಾವ ಅನ್ನೋ ಬಗ್ಗೆ ಕೂಡ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಟ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ಮನುಗೆ ಈಗ ಸಂಕಷ್ಟಗಳು ಒಂದಾದ ಮೇಲೆ ಒಂದು ಎದುರಾಗ್ತಾನೆ ಇದ್ದಾವೆ.
ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ಮನುಗೆ ಸಂಕಷ್ಟವನ್ನ ತಂದೊಡ್ಡುತ್ತಾ ಆ ಒಂದು ಆಡಿಯೋ ಅತ್ಯಾಚಾರ ಆಗಿದ್ದಕ್ಕೆ ಬಾಳು ಕೊಟ್ಟಿದ್ದೇನೆ ಮನು ಮಾತನಾಡಿದ್ದಾರೆ ಅವರದ್ದೇ ಅನ್ನುವ ಆಡಿಯೋ ಈಗ ಲಭ್ಯ ಆಗಿದೆ. ಪ್ರಕರಣಕ್ಕೆ ಗಂಭೀರ ಸಾಕ್ಷಿ ಆಗುತ್ತಾ ಈ ಆಡಿಯೋ? ಹಾಗಾದ್ರೆ ನಟ ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ ಸಂಬಂಧ ಈಗ ಸಿಕ್ಕಿರುವಂತ ಇದೊಂದು ಆಡಿಯೋ ಮನುಗೆ ಮತ್ತಷ್ಟು ಸಂಕಷ್ಟವನ್ನ ತರುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಮಡೆನೂರು ಮನು ಈತ ಮಾತನಾಡಿದ್ದ ಆ ಆಡಿಯೋಗ ಲಭ್ಯ ಆಗಿದೆ. ಪ್ರಕರಣಕ್ಕೆ ಗಂಭೀರ ಸಾಕ್ಷಿ ಆಗುವಂತ ಸಾಧ್ಯತೆಗಳಿದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಆಡಿಯೋದಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಕುತೂಹಲ ಇದೆ. ನೋಡಿ, ಮಡೆನೂರು ಮನು ಅತ್ಯಾಚಾರ ಪ್ರಕರಣ ಏನಿದೆಯಲ್ಲ, ಈಗ ಒಂದು ಆಡಿಯೋ ಸಿಕ್ಕಿದೆ. ಆ ಆಡಿಯೋದಲ್ಲಿ ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅಂತ ಹೇಳಿ ಮಡೆನೂರು ಮನು ಮಾತನಾಡಿದ್ದಾನೆ ಅನ್ನುವ ಆರೋಪ ಈಗ ಇದು ಗಂಭೀರ ಸಾಕ್ಷಿಯಾಗಿ ಪೊಲೀಸರು ಇದನ್ನ ಪರಿಗಣಿಸುವಂತ ಸಾಧ್ಯತೆಗಳಿದಾವೆ. ಆತನ ಮೇಲೆ ರೇಪ್ ಕೇಸ್ ಅನ್ನ ಏನ್ ಕೊಟ್ಟಿದ್ದಾರೆ ಆ ಲೇಡಿ, ಅವರು ಕೊಟ್ಟಂತ ಆರೋಪ, ಈಗ ಸಿಕ್ಕಿರುವಂತ ಈ ಆಡಿಯೋ, ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಈ ಆಡಿಯೋ ಪ್ರಮುಖವಾದ ಸಾಕ್ಷಿ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಮಡೆನೂರು ಮನು ಮಾತನಾಡಿದ್ದಾನೆ ಅನ್ನುವ ಈ ಆಡಿಯೋದಲ್ಲಿ ಅತ್ಯಾಚಾರ ಆಗಿದ್ದಕ್ಕೆ ನಾನು ಬಾಳು ಕೊಟ್ಟಿದ್ದೇನೆ ಅಂತ ಹೇಳಿ ಆ ಆಡಿಯೋದಲ್ಲಿ ಮಡೆನೂರು ಮನು ಮಾತನಾಡಿದ್ದ. ಇದನ್ನ ಈಗ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇದನ್ನ ಸಾಕ್ಷಿಯಾಗಿ ಪರಿಗಣಿಸುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಆ ಆಡಿಯೋದಲ್ಲಿ ಮಡೆನೂರು ಮನು ಏನ್ ಮಾತನಾಡಿದ್ದ, ಇದೆಷ್ಟು ಗಂಭೀರವಾಗಿ ಸಾಕ್ಷಿ ಆಗುತ್ತೆ, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ನಟ ಮಡೆನೂರು ಮನು ಅವರ ಮೇಲೆ ಗಂಭೀರವಾದಂತಹ ಆರೋಪ ಒಂದು ಕೇಳಿಬಂತು. ಎಫ್ಐಆರ್ ಕೂಡ ಆಯ್ತು. ಮಾರನೇ ದಿನವೇ ಒಂದು ಅವರ ಚಿತ್ರ ರಿಲೀಸ್ ಆಗುತ್ತೆ ಅನ್ನುವಂಥದ್ದಲ್ಲಿ ಎಫ್ಐಆರ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಅವರು ಕೂಡ ಮಾಡಿದ್ರು. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಪೂರ್ಣವಾಗಿ ಬಲವಾಗಿರುವಂತಹ ಒಂದು ಸಾಕ್ಷಿ ಎಂಬಂತೆ ಒಂದು ಆಡಿಯೋ ಕೂಡ ಬಂದಿರುವಂತದ್ದು. ಆ ಆಡಿಯೋದಲ್ಲಿ ತಾನು ಅತ್ಯಾಚಾರ ಬಗ್ಗೆ ಅವರು ಒಂದು ಮಾತನಾಡಿದ್ದಾರೆ, ಅವರೇ ಸ್ವತಃ ಮಾತನಾಡಿರುವಂತಹ ಆಡಿಯೋ ಎಂಬಂತೆ ಅದು ಕಾಣ್ತಾ ಇದೆ. ಸದ್ಯ ಈಗ ಆ ಆಡಿಯೋ ಕೂಡ ಲೀಕ್ ಆಗಿರುವಂತದ್ದು. ಈಗಾಗಲೇ ಮನು ಅವರ ಒಂದು ಮೊಬೈಲ್ ನ ಕೂಡ ಪರಿಶೀಲನೆ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಆಡಿಯೋ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಅಲ್ಲಿ ಸಿಕ್ಕಿರ್ಲಿಲ್ಲ. ಜೊತೆಗೆ ಈಗಾಗಲೇ ದೂರುದಾರ ಸಂತ್ರಸ್ತ ಮಹಿಳೆ ಏನಿದ್ರು ಅವರ ಮೊಬೈಲ್ ನ ಕೂಡ ಪರಿಶೀಲನೆ ಮಾಡಿದ್ರು. ಸದ್ಯ ಈ ಒಂದು ಆಡಿಯೋ ಈಗ ಲೀಕ್ ಆಗಿರುವಂತದ್ದು. ಈ ಆಡಿಯೋದಲ್ಲಿ ಅವರು ತಾನು ಅತ್ಯಾಚಾರವೆಸಗಿದ್ದೀನಿ, ಹಾಗಾಗಿ ಆಕೆಯನ್ನ ಮದುವೆ ಮಾಡಿ ಬಾಳ್ ಕೊಟ್ಟಿದ್ದೀನಿ ಅನ್ನುವಂತ ಮಾತನ್ನ ಆ ಆಡಿಯೋದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಇದು ಬಹುದೊಡ್ಡ ಸಾಕ್ಷಿ ಆಗುವಂತೆ ಕಾಣ್ತಾ ಇದೆ. ಜೊತೆಗೆ ಈಗಾಗಲೇ ದೂರುದಾರ ಏನಿದ್ದಾರೆ ಅವ್ರನ್ನ ಕೂಡ ಸ್ಥಳ ಮಜರು ಮಾಡೋದಕ್ಕಾಗಿ ಕರ್ಕೊಂಡು ಹೋಗಿರುವಂತದ್ದು. ಹೋಟೆಲ್ ಆಗಿರಬಹುದು, ಹಾಗೆ ವೈದ್ಯಕೀಯ ತಪಾಸಣೆ ವರದಿ ಜೊತೆಗೆ ಅವರ ಇಬ್ಬರು ಮೊಬೈಲ್ಗಳನ್ನ ಈಗಾಗಲೇ ತಪಾಸಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಆರೋಪಿ ಮಡೆನೂರು ಮನು ಅವರನ್ನ ಕರೆದುಕೊಂಡು ಹೋಗಿ ಎಲ್ಲಾ ಕಡೆ ತಪಾಸಣೆ ಮತ್ತೆ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ರು.